ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರೆ ಅದು ಅಪ್ರೂವ್ ಆಗಿದೆಯಾ ಇಲ್ವಾ, ಅಥವಾ ನಿಮಗೆ ಯಾವ ತಿಂಗಳಿದ ಹಣ ಬಂದಿದೆ ಇಲ್ಲ ಅನ್ನೋ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಇದು ಹೊಸ ವೆಬ್ಸೈಟ್ ಲಿಂಕ್ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಗೌರ್ಮೆಂಟಿಂದನೇ ನೀಡಿರೋಂಥ ವೆಬ್ಸೈಟು, ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು. ಇಷ್ಟರವರೆಗೆ ಏನಾಗ್ತಿತ್ತು ಅಂದರೆ ನಿಮ್ಗೆ ಅಪ್ರೂವ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಗ್ರಾಮ ಪಂಚಾಯತಿನೋ ಅಥವಾ ಗ್ರಾಮ ಬೆಂಗಳೂರು ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಚೆಕ್ ಮಾಡಬೇಕಾಗಿತ್ತು. ಬಟ್ ಇವಾಗ ಏನಂದರೆ ನಿಮ್ಮ ಸಿಂಪಲ್ಲಾಗಿ ನಿಮ್ಮ ಮೊಬೈಲಿಂದನೇ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಏನು ಅರ್ಜಿ ಸಲ್ಲಿಸಿದಿರೋ ಅದು ಅಪ್ರೂವ್ ಆಗಿದೆಯಾ, ಮತ್ತು ಯಾವ ತಿಂಗಳಿದ ಹಣ ನಿಮಗೆ ಎಷ್ಟು ತಿಂಗಳಿದ ಹಣ ಬಂದಿದೆ, ಈ ತಿಂಗಳ ಹಣ ಬಂದಿದೆಯಾ, ಈ ಕಂತಿನ ಹಣ ಬಂದಿದೆಯಾ, ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಮೊಬೈಲಿಂದನೇ ನೀವು ನಿಮ್ಮ ಮೊಬೈಲಿಂದ ಚೆಕ್ ಮಾಡ್ಕೊಳ್ಬೋದಾಗಿದೆ. ಹೇಗೆ ಚೆಕ್ ಮಾಡ್ಕೊಳ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದರೆ ನಾನು ಈ ಥರದ ಯೂಸ್ಫುಲ್ ಇನ್ಫಾರ್ಮೇಷನನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲ ವಿಷಯಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಅಂತ ಅನ್ನೋದ್ರ ಬಗ್ಗೆ. ಸೊ ನೀವು ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗಿಬಿಟ್ಟು ಈ ಥರ ಮಾಹಿತಿ ಕಣಜ ಅಂತ ಟೈಪ್ ಮಾಡಬೇಕಾಗುತ್ತೆ. ಜಸ್ಟ್ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕನ್ನಡದಲ್ಲಿ ಕೂಡ ಮಾಹಿತಿ ಕಣಜ ಅಂತ ಬರುತ್ತೆ. ಫಸ್ಟ್ ವೆಬ್ಸೈಟೇ ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಸೊ ಅದು ಓಪನ್ ಆಗ್ತಾ ನಾನು ಹೇಳ್ತೀನಿ, ಇಲ್ಲಿ ನೋಡಿ ನಿಮಗೆ ಇಂಗ್ಲೀಷು ಕನ್ನಡ ಎರಡು ಆಪ್ಷನ್ ಇರುತ್ತೆ. ಸೊ ನಾವು ಯಾವ್ದು ಬೇಕಾದರೂ ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಳ್ಬೋದು. ಇಲ್ಲೇನಂದರೆ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಗೆಗಿನ ಹಲವಾರು ಇನ್ಫಾರ್ಮೇಷನ್ಸ್ ಇರುತ್ತೆ. ಆದರೆ ಗೃಹಲಕ್ಷ್ಮಿದು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಹಲವಾರು ಜನ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಕೇಳಿದರು, ನಮಗೆ ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ಡಿಸೆಂಬರಲ್ಲಿ ಏನು ಬರಬೇಕಿತ್ತು ಅದಿನ್ನೂ ಬಂದಿಲ್ಲ ಅಂತ. ಸೊ ಅದು ಏನು ಸರ್ಕಾರ ಏನು ಹೇಳಿದೆ ಅಂದರೆ, ಇನ್ಮೇಲಿಂದ ಇವಾಗ ಏನು ಡಿಸೆಂಬರ್ 15ರಿಂದ 20ರೊಳಗೆ 4ನೇ ಕಂತಿನ ಹಣ ಬರಬೇಕಿತ್ತೋ ಅದನ್ನು ಅವರು ಜನವರಿ 1ರಿಂದ ಜನವರಿ 15ರೊಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಮಂತಿಂದ ಇದೊಂದು ದೊಡ್ಡ ಹೊಸ ಬದಲಾವಣೆ ಗೃಹಲಕ್ಷ್ಮಿ ಯೋಜನೆ ಅಡಿ. ಅದೇನಪ್ಪ ಅಂದರೆ, ಯಾವ ಕಂತಿನ ಇಷ್ಟರವರೆಗೆ ಏನಾಗ್ತಿತ್ತು, ಇವಾಗ ನಿಮಗೆ ಡಿಸೆಂಬರ್ ಕಂತಿನ ನವೆಂಬರ್ ತಿಂಗಳಿನ ಹಣ ಡಿಸೆಂಬರ್ ತಿಂಗಳು 15ರಿಂದ 20ನೇ ತಾರೀಕೊಳಗಾಗಿ ಬೀಳ್ತಾಯಿತ್ತು. ಅಂದರೆ ಯಾವ ಮಂತ್, ಈಗ ಫಾರ್ ಎಕ್ಸಾಂಪಲ್ ಆಗಸ್ಟ್ ಇದ್ದು ಸೆಪ್ಟೆಂಬರ್ 15ರಿಂದ 20ರೊಳಗಾಗಿ ಬೀಳ್ತಿತ್ತು. ಜನವರಿ ಇದ್ದು ಹಣ ಫೆಬ್ರವರಿ 15ರಿಂದ 20ರೊಳಗಾಗಿ ಬೀಳ್ತಿತ್ತು. ಆ ಥರ 15ರಿಂದ 20ಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಬಟ್ ಇವಾಗಿಂದ ಆ ಥರ ಇರೋದಿಲ್ಲ. ಸೊ ಏನು ಹೇಳಿದ್ದಾರೆ ಅಂದರೆ, ಯಾವ ತಿಂಗಳು ಹಣ ಇರುತ್ತೋ, ಫಾರ್ ಎಕ್ಸಾಂಪಲ್ ಇವಾಗ ಜನವರಿ ತಿಂಗಳು ಹಣ ಇದ್ದರೆ ಜನವರಿನಲ್ಲಿ 1ನೇ ತಾರೀಕಿಂದನೇ ಹಣ ಟ್ರಾನ್ಸ್ಫರ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೂ ಸರ್ಕಾರಕ್ಕೂ ಈಗ ಅನುಭವ ಆಗಿದೆ, 5 ದಿವಸದಲ್ಲಿ ಎಲ್ಲ ಅಕೌಂಟ್ಸ್ಗೆ ಹಣ ಟ್ರಾನ್ಸ್ಫರ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇದಕ್ಕೊಂದು 40-50 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಅವರು ಅಂದ್ಕೊಂಡಿದ್ದಾರೆ ಅಂದರೆ, ಏನು ಸುದ್ದಿಗೋಷ್ಠಿಯಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಈ ವರ್ಷದಿಂದ ಅಂದರೆ ಜನವರಿಯಿಂದ ಆ ತಿಂಗಳಲ್ಲೇ 1ನೇ ತಾರೀಕಿಂದ 15ನೇ ತಾರೀಕೊಳಗೆ ಆ ತಿಂಗಳ ಹಣ ಬರಲಿದೆ ಅಂತ. ಸೊ ಇವಾಗ ಏನಂದರೆ ಹಲವಾರು ಜನಕ್ಕೆ ಹಣ ಬರೋಕ್ಕೂ ಸ್ಟಾರ್ಟ್ ಆಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಸೊ ಜನವರಿ 1ನೇ ತಾರೀಕಿಂದನೇ ಡಿಸೆಂಬರ್ವರೆಗೆ ಏನು ಬಾಕಿತ್ತು, ಇಷ್ಟು 4 ತಿಂಗಳಲ್ಲಿ ಏನೇನು ಬಾಕಿತ್ತೋ ಆ ಎಲ್ಲ ಬಾಕಿ ಅಮೌಂಟನ್ನು ಜನವರಿ 1ರಿಂದ ಜನವರಿ 15ರೊಳಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಇವಾಗ ನಿಮ್ಮ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ, ನಮಗೆ ಬಂದಿಲ್ಲ ಅಥವಾ ಇನ್ನೂ ಬಂದಿಲ್ಲ ಅನ್ನೋರು ಏನು ಟೆನ್ಷನ್ ಮಾಡ್ಕೊಳ್ಬೇಕಂತಿಲ್ಲ. ಅದು ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ. ಸೊ ಜನವರಿ 15ನೇ ತಾರೀಕೊಳಗಂತೂ ನಿಮಗೆ ಹಣ ಬಂದೇ ಬರುತ್ತೆ. ಆಮೇಲೆ ಇವಾಗ ನೀವು ಕೇಳ್ಬೋದು, ಡಿಸೆಂಬರಿದ ಹಣ ಜನವರಿ ಮಂತಲ್ಲಿ ಬರುತ್ತೆ, ಹಾಗಾದರೆ ಜನವರಿದ ಹಣ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ಜನವರಿ ತಿಂಗಳಿದ್ದು ಜನವರಿ 15ರಿಂದ 30ನೇ ತಾರೀಕೊಳಗೆ ನಿಮ್ಗೆ ಹಣ ಬರಲಿದೆ. ಅಂದರೆ ಈ ತಿಂಗಳಲ್ಲಿ ನಿಮಗೆ 2 ಸಲ 2,000 ರೂಪಾಯಿ ಬರೋ ಚಾನ್ಸ್ ಇರುತ್ತೆ. ಒಟ್ಟು 4,000 ಬರೋ ಚಾನ್ಸ್ ಇದೆ. ಒಂದು ವೇಳೆ ಬಂದಿಲ್ಲ ಅಂದರೂ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ 1ರಿಂದ ಫೆಬ್ರವರಿ
15ನೇ ತಾರೀಕೊಳಗಂತೂ ಖಂಡಿತವಾಗಿಯೂ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇನ್ಮೇಲಿಂದ ಪ್ರತಿ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕೊಳಗೆ ನಿಮಗೆ ಹಣ ಟ್ರಾನ್ಸ್ಫರ್ ಆಗಲಿದೆ. ಸೊ ಇದು ಹಣ ಟ್ರಾನ್ಸ್ಫರ್ ಬಗ್ಗೆ ಇನ್ಫಾರ್ಮೇಷನು. ಇನ್ನು ನೆಕ್ಸ್ಟು ನಾನು ಹೇಳ್ದಂಗೆ ಇವಾಗ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಹಲವಾರು ಇಲಾಖೆಗಳಿದೆ, ಡಿಫ್ರೆಂಟ್ ಇಲಾಖೆಗಳಿದ್ದಾವೆ. ಸೊ ಇದರಲ್ಲಿ ನೀವು ಸ್ಕ್ರಾಲ್ ಮಾಡಿದರೆ, ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದ್ರದ್ದು ಪೇಜ್ ಓಪನ್ ಆಗುತ್ತೆ. ಇನ್ನೂ ಹಲವಾರು ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ನಿಮ್ಗೆ ಏನಾದರೂ ಯಾವುದಾದ್ರೂ ಸ್ಪೆಸಿಫಿಕ್ ಯಾವುದಾದ್ರೂ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಿರೋ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಓಪನ್ ಆಯಿತು. ಮತ್ತೆ ಇಲ್ಲಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಿರೋ ಹಂಗೆ ಮೊದಲು ಬರೀ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ರಾಷ್ಟ್ರೀಯ ಶಿಶು ಕೇಂದ್ರ ಇದು ಮಾತ್ರ ಇತ್ತು. ಈ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಇದನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅವರು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಇದು ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿರುತ್ತೋ ಸೊ ಆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಸಬ್ಮಿಟ್ ಅಂತ ಒತ್ತಿದ್ರೆ ಸಾಕು. ಸೊ ಆವಾಗ ನಿಮಗೆ ಜಸ್ಟ್ ಒಂದು ಡಿಸ್ಪ್ಲೇ ಆಗುತ್ತೆ ಮೆಸೇಜು, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅಪ್ರೂವ್ ಆಗಿದೆಯಾ ಇಲ್ವಾ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಮತ್ತು ಯಾವ್ಯಾವ ಮಂತ್ಸ್, ಫಾರ್ ಎಕ್ಸಾಂಪಲ್ ನೀವು ಆಗಸ್ಟಿಂದ ಅಪ್ಲೈ ಮಾಡಿದರೆ ಯಾವ್ಯಾವ ಮಂತಿಗೆ ನಿಮಗೆ 2,000 ಹಣ ಬಂದೈತೆ ಅನ್ನೋ ಡೀಟೇಲ್ಸ್ ಕೂಡ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲೇನಾದರೂ ಅಪ್ರೂವ್ಡ್ ಅಂತ ಬಂದಿದ್ದರೆ ಖಂಡಿತವಾಗ್ಲೂ ನಿಮ್ಗೆ ಬಾಕಿ ಇರೋ ಹಣ ಜನವರಿ 15ರೊಳಗೆ ಬರುತ್ತೆ. ಸೊ ಇಲ್ಲೇನಾದ್ರು ಅಪ್ರೂವ್ ಅಂತ ಬಂದಿಲ್ಲ ಅಂದರೆ ಮಾತ್ರ ನೀವು ಮತ್ತೆ ಪುನಃ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಇದನ್ನು ತೋರಿಸ್ಬಿಟ್ಟು ಈ ಥರ ನೋಡಿ ಪೇಜಲ್ಲಿ ಅಪ್ರೂವ್ಡ್ ಅಂತ ಬರ್ತಾ ಇಲ್ಲ, ಮತ್ತೊಂದು ಸಲ ಅಪ್ಲೈ ಮಾಡಬೇಕು ಅಂತ ಹೇಳಬೇಕಾಗುತ್ತೆ. ಸೊ ಈ ಥರ ಇದು ಈಸಿಯಾಗಿ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದಾಗಿದೆ. ಯಾವುದೇ ಕೇಂದ್ರಗಳಿಗೆ ಹೋಗ್ಬೇಕಂತಿಲ್ಲ. ಮತ್ತು ಇಲ್ಲೇನು ಇನ್ಫಾರ್ಮೇಷನ್ ತೋರಿಸ್ತಾರೋ ಅದು ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆಮೇಲೆ ನಿಮಗೆ ಹಣ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಆಗಸ್ಟಲ್ಲಿ ಬಂದಿದೆ, ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲೆಲ್ಲ ಬಂದಿಲ್ಲ ಅಂದರೆ ಇಲ್ಲಿ ತೋರಿಸುತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಪೆಂಡಿಂಗ್ ಅಂತ. ಸೊ ಹಾಗೆ ಪೆಂಡಿಂಗ್ ಅಂತ ಬಂದವರು ಕೂಡ ಹೋಗಿಬಿಟ್ಟು ನೀವು ಗ್ರಾಮ ಪಂಚಾಯತಿಯಲ್ಲಿ ಈ ಥರ ನೋಡಿ ನಮ್ದು ಅಪ್ರೂವ್ ಆಗಿದೆ ಆದರೆ ಹಣ ಬಂದಿಲ್ಲ ಇನ್ನು ಅಂತ ಕೇಳ್ಬೋದು. ಬಟ್ ನೀವು ಜನವರಿ 15ರವರೆಗಂತೂ ವೆಯ್ಟ್ ಮಾಡಿ. ಸೊ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಸೊ ಇದುವರೆಗೆ ಎಷ್ಟು ಯಾರಿಗೆ ಏನೇನು ಬಾಕಿ ಇರುತ್ತೋ ಹಣ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಕರೆಕ್ಟಾಗಿ ಅಪ್ರೂವ್ ಆಗಿದ್ದರೆ ಖಂಡಿತವಾಗಿಯೂ 15ನೇ ತಾರೀಕೊಳಗೆ ನಾವು ಅಂಥವ್ರಿಗೆ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಜನವರಿ 15ರವರೆಗೆ ವೆಯ್ಟ್ ಮಾಡಿ. ಆಮೇಲೂ ಬಂದಿಲ್ಲ ಅಂದರೆ ಏನು ಈ ಮೆಸೇಜ್ ಬಂದಿರುತ್ತಲ್ವ ಅದ್ರ ಸ್ಕ್ರೀನ್ಶಾಟ್ ತಗೊಂಡು ನೀವು ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.